ರಾಜ್ಯದ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಮತ್ತು ಉಪಪಂಗಡಗಳ ಎಲ್ಲ ಕುಲಬಾಂಧವರಿಗೂ ಕೂಡ ಬ್ರಹ್ಮಶ್ರೀ ನಾರಾಯಣಗಳು ಗುರುಗಳು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ, ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಜಾತಿ ಲೆಕ್ಕಾಚಾರ ಸೆನ್ಸಸ್ ಅನ್ನೇ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾನು ತಾವುಗಳಿಗೆಲ್ಲರಿಗೂ ಕೂಡ ಸ್ಪಷ್ಟ ಸಂದೇಶ, ಈ ಸ್ಪಷ್ಟ ಸಂದೇಶ ತಾವುಗಳಿಗೆ ನೀಡೋದಕ್ಕಿಂತ ಮುಂಚೆ ನಾನು ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ಸನ್ಮಾನ್ಯ ಶ್ರೀ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರು, ಸನ್ಮಾನ್ಯ ಶ್ರೀ HR ಶ್ರೀನಾಥ್ ಧಳಿಗಳು, ಸನ್ಮಾನ್ಯ ಶ್ರೀ ಕಾರ್ಕಳ ಸುನಿಲ್ ಕುಮಾರ್ ಅವರು ಎಲ್ಲರ ಜೊತೆ ಸಂಪೂರ್ಣ ಚರ್ಚೆಯನ್ನ ಮಾಡಿದ್ದೇನೆ. ಮತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರೀ ಸತೀಶ್ ಗುತ್ತೇದಾರ್ ಅವರು, ಡಾಕ್ಟರ್ ಶ್ರೀ ಸದಾನಂದ ಪೆರಳೆ ಅವರು, ವೆಂಕಟೇಶ್ ಕಡಚೂಡ್ ಅವರು, ಶ್ರೀ ಮಹದೇವ್ ಗುತ್ತೇದಾರ್ ಅವರು, ನಿಧಿನ್ ಗುತ್ತೇದಾರ್ ಅವರು, ಬಲರಾಜ್ ಗುತ್ತೇದಾರ್ ಅವರು, ಇಡೀ ನಮ್ಮ ನಾರಾಯಣಗುರು ಶಕ್ತಿಪೀಠದ ಟ್ರಸ್ಟ್ ಸದಸ್ಯರುಗಳು ಕೂಡ ಮತ್ತು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯದ ಅಧ್ಯಕ್ಷರಾದ ಶ್ರೀ ತಿಪ್ಪೇಶ್ ಅವರು ಕೂಡ ಎಲ್ಲರೂ ಕೂಡ ನಾವು ವಿಶ್ವಾಸಕ್ಕೆ ತಗೊಂಡು ಈ ನಿರ್ಣಯಕ್ಕೆ ಬಂದಿದ್ದೀವಿ. ಬಂಧುಗಳೇ, ಆ ಸೆನ್ಸಸ್ ಬಂದ ಸಮಯದಲ್ಲಿ ನಾವುಗಳು 9ನೇ ಕೋಳಂನಲ್ಲಿ ಮಂಗಳೂರು ಉಡುಪಿಯವರು ನೀವುಗಳು ದಯವಿಟ್ಟು ಬಿಲ್ಲವನ್ನೇ ಬರೆಸಬೇಕು. 10ನೇ ಕೋಳಂನಲ್ಲಿ ನೀವು ಈಡಿಗ ಅಂತ ಬರೆಸಿರಿ. ಹಾಗೆ ಶಿವಮೊಗ್ಗ ಜಿಲ್ಲೆಯ ದೀವರ ಸಮಾಜದವರು 9ನೇ ಕೋಳಂನಲ್ಲಿ ದೀವರಂತ ಬರೆಸಿ, 10ನೇ ಕೋಳಂನಲ್ಲಿ ಈಡಿಗ ಅಂತ ಬರೆಸಿ. ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿಗಳು 9ನೇ ಕೋಳಂನಲ್ಲಿ ನಾಮಧಾರಿ ಅಂತ ಬರೆಸಿ, 10ನೇ ಕೋಳಂನಲ್ಲಿ ಈಡಿಗ ಅಂತ ಬರೆಸಿ. ಕಲ್ಯಾಣ ಕರ್ನಾಟಕದ ಈಡಿಗರೊಂದಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಡಿಗ ಅಂತ ಏನಿದೆಯಲ್ಲ ಅವರೆಲ್ಲ ಅದೇ ಪ್ರಕಾರವನ್ನ ಬರೆಸಿ, ಏನೂ ಸಮಸ್ಯೆ ಇಲ್ಲ. ಹಾವೇರಿ ಜಿಲ್ಲೆಯ ಈಳಿಗರ ಅಂತ ಹೇಳ್ತಾರೆ, ಅದು ಕೂಡ ಹಾಗೆಯೇ ಬರೆಸಬೇಕು. 9ನೇ ಕೋಳಂನಲ್ಲಿ ಈಳಿಗರ ಅಂತ ಬರೆಸಬೇಕು, 10ನೇ ಕೋಳಂನಲ್ಲಿ ಬರೆಸಬೇಕು, ಈಡಿಗ ಅಂತ ಬರೆಸಬೇಕು. ಹಾಗಾಗಿ ನಮ್ಮ ತಂದೆ ತಾಯಿ ಹುಟ್ಟಿದ ಜಾತಿ, ನಮ್ಮನ್ನೇ ಹುಟ್ಟಿಸಿರೋದು ಕೂಡ ಅದೇ ಜಾತಿ, ಉಪಜಾತಿ ಆಗಲಿ ಯಾವ ಜಾತಿ ಆಗಲಿ ನಾವು ಅದೇ ಬರೀಬೇಕು, ಅದು ಬದಲಾವಣೆ ಮಾಡೋಕ್ಕಾಗಲ್ಲ. ಇದು ಮೊದಲನೇದು. ಹಾಗಾಗಿ ಮತ್ತೀಗ ಬರೆಸಿ ಈಡಿಗ ಬರೆಸಿ ಅಂತ ಹೇಳ್ತಾರಲ್ಲ, ನನಗೊಂದೇ ಪ್ರಶ್ನೆ. ನಾಮಧಾರಿ ಸಮುದಾಯದ ಈಡಿಗ ಸಮುದಾಯದ 9 ಜನ ಮಣ್ಣಿನೊಳಗಡೆ ಸಿಲುಕಿ ಸತ್ತು ಹೋದಾಗ ಆ ಕುಟುಂಬ ಜೊತೆ ನಾವು ಯಾರನ್ನೇ ಕಂಡಿಲ್ಲ. ಚಿತ್ರದುರ್ಗದ ಒಬ್ಬ ಈಡಿಗ ಮಹಿಳೆಯನ್ನ ಬರ್ಬರಿ ಹತ್ಯೆ ಆದಾಗ ಆ ಕುಟುಂಬದ ಪರವಾಗಿ ನಿಂತರು ನಾವು ಕಂಡಿಲ್ಲ. ಸಮಾಜದ ಪರವಾಗಿ 758 ಕಿಲೋಮೀಟರ್ ಮಂಗಳೂರುವರೆಗೆ ಹೋರಾಟ ಮಾಡಿದಾಗ ಬ್ಯಾಂಗ್ಳೂರ್ ಬಂದಾಗ ಒಂದು ಗ್ಲಾಸ್ ನೀರನ್ನ ಕೊಡ್ಲಿಲ್ಲ. ಹಾಗಾಗಿ ಇಂಥವರ ಕಡೆಯಿಂದ ಸಮಾಜಕ್ಕೆ ಒಳ್ಳೇದಾಗುತ್ತಂತಕ್ಕಂಥದ್ದು ಯಾವುದೂ ಭಾವನೆ ಯಾರಲ್ಲಿಯೂ ಬೇಡ. ಅದಕ್ಕೋಸ್ಕರ ಯಾರೋ 1-2-3 ಜನ ಬೆಂಗಳೂರಲ್ಲಿ ಸೇರಿ ಇದೇ ರಾಜ್ಯದ ಕಟ್ಟಪ್ಪನೆ ಆದೇಶ ಅಂತ ಹೇಳಿ ಒಪ್ಪಿಕೊಳ್ಳಕ್ಕೆ ಈ ಸಮುದಾಯ ನೀವುಗಳಿಗೆ ಗುತ್ತಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ತಾವು ಅರ್ಥ ಮಾಡಿಕೊಳ್ಳಿ. ಈ ಸಮಾಜ ದಡ್ಡರಲ್ಲ, ಈ ಸಮಾಜ ಜಾಗೃತಿ ಆಗಿದೆ. ಜಾಗೃತಿ ಮಟ್ಟಕ್ಕೆ ಈ ಸಮಾಜ ಹೋಗಿದೆ. ಯಾರಾದ್ರೂ 4 ಮಂದಿ ಅಲ್ಲಿ ಇಲ್ಲಿ ಕೂತು ಲೋಕಲ್ ಚಾನೆಲ್ಗಳಲ್ಲಿ ಕುತ್ಕೊಂಡು ಡಿಬೇಟ್ ಕೊಟ್ಟು ಬಿಟ್ರೆ ಅದನ್ನೇ ಪಾಲನೆ ಮಾಡೋದಕ್ಕೆ ಈ ಸಮಾಜ ವಿದ್ಯಾವಂತ ಸಮಾಜ ಇದೆ. ಒಂದಷ್ಟು ಜನ ಆ ಸಮಯದಲ್ಲಿ ವಿದ್ಯೆ ಇರ್ಲಿಕ್ಕಿಲ್ಲ. ಈಗ ಹಾಗೆ ಇಲ್ಲ. ಯಾವುದೂ ಈ ಸಮಾಜ ಮೇಲೆ ಏರಿಕೆ ಯಾರಿಗೂ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಸಮಾಜದಲ್ಲಿ ಬರೀ ಜಾತಿ ಬರೆಸಿ ಅಂತ ಹೇಳೋದಕ್ಕೊಂದು ಅಲ್ಲ, ಸಮಾಜದ ಜನಾಂಗದ ನೋವಿನ ಜೊತೆ ನಾವು ಇರಬೇಕಾಗತ್ತೆ, ಅವರ ಕಷ್ಟ ಜೊತೆ ನಾವು ಇರಬೇಕಾಗತ್ತೆ, ಅವರ ಹೋರಾಟಗಳು ಬೇಡಿಕೆಗಳ ಹೋರಾಟ ಮಾಡುವ ಜೊತೆ ನಿಲ್ಲಬೇಕಾಗುತ್ತೆ. ಅದನ್ನ ಬಿಟ್ಟು ಸರ್ಕಾರದಿಂದ ವರ್ಷ ಹಣ ಪಡೆದು ಮಠ ಕೆಟ್ಟುವುದು ಅಷ್ಟೇ ಅಲ್ಲ ಸಮುದಾಯದ ಸ್ವಾಮಿಗಳ ಕೆಲಸ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟ ಸಂದೇಶ ಇದೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಾತನಾಡುತ್ತೇವೆ, ಸಂದೇಶ ಕೊಡುತ್ತೇವೆ, ಇದನ್ನ ಪ್ರಚಾರ ಮಾಡ್ತೀವಿ. ಹಳ್ಳಿಯಲ್ಲಿ ಇದೇ ಪ್ರಚಾರ. ಬಿಲ್ಲವರನ್ನ ಬರೆಸಿ, ಈಡಿಗರನ್ನ ಬರೆಸಿ, ನಾಮಧಾರಿಯನ್ನ ಬರೆಸಿ, ದೀವರನ್ನ ಬರೆಸಿ. ಯಾಕೆಂದ್ರೆ 4 ಜಿಲ್ಲೆಯಲ್ಲಿ ನಮ್ಮ ಸಮಾಜ ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಜಿಲ್ಲಾವಾರಲ್ಲಿ ನಮಗೇನು ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯವಾದ ಸೀಟುಗಳು ನಮಗೆ ಸಿಗಬೇಕು, ಎಲ್ಲ ಮಾನ್ಯತೆ ಸಿಗಬೇಕಾದ್ರೆ ಅದನ್ನೇ ಎತ್ತಿ ಹಿಡಿಬೇಕಾಗತ್ತೆ. ಯಾರದೋ ಮಾತನ್ನ ಕೇಳಿಕೊಂಡು ನಮ್ಮ ಭವಿಷ್ಯ ಅಂದ್ರೂ ಹಾಳಾಗೋಯ್ತು. ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಹಾಳಾಗಬಾರದು ಅಂತ ಹೇಳಿ ನಾವು ಬಿಲ್ಲವನಾಗಿ ಹುಟ್ಟಿದ್ದೇವೆ, ಬಿಲ್ಲವನನ್ನ ಬರೆಸ್ತೇವೆ. ದೀವರಾಗಿ ಹುಟ್ಟಿದ್ದೇವೆ, ದೀವರನ್ನ ಬರೆಸ್ತೇವೆ. ನಾಮಧಾರಿಯಾಗಿ ಹುಟ್ಟಿದ್ದೇವೆ, ನಾಮಧಾರಿಯನ್ನ ಬರೆಸ್ತೇವೆ. ಅದನ್ನ 10ನೇ ಕೋಳಂನಲ್ಲಿ ನಾವು ನಮ್ಮ ಈಡಿಗ ಅಂತ ನಾವು ಬರೆಸ್ತೀವಿ. ಇದೇ ನಮ್ಮ ದಿನವಂತಕ್ಕಂಥದ್ದು. ಮತ್ತು ನಮ್ಮ ಹೆಸರು ಹೇಳಿದಲ್ಲ ಅವರೆಲ್ಲರ ಅಭಿಪ್ರಾಯ ಕೂಡ ಇದೆ. ಇಲ್ಲವಾದ್ರೆ ತಾವು ಫೋನ್ ಮಾಡಿ ಅವ್ರಿಗೆ ದೂರವಾಣಿ ಮಾಡಿ ಅವ್ರಿಗೆ ಕೇಳಬಹುದು ಅಂತ ಮಾತನ್ನೇ ಕೂಡ ನಾನು ಹೇಳುತ್ತಾ ಇದ್ದೀನಿ. ಅದೇ ಪ್ರಕಾರ ತಾವು ಪಾಲಿಸಿಕೊಂಡು ಹೋಗೋ ಮಾತನ್ನ ಹೇಳ್ತಾ ಇದ್ದೀನಿ. ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.